ಮಹಿಳೆಯರಿಗೊಂದು ಗುಡ್ ನ್ಯೂಸ್ ಇದೆ. ಉಜ್ವಲ ಯೋಜನೆ 2.0 ಅಡಿಯಲ್ಲಿ ನಿಮಗೆ ಉಚಿತ ಗ್ಯಾಸ್ ಸಿಲಿಂಡರ್, ಉಚಿತ ಗ್ಯಾಸ್ ಸ್ಟವ್ ಆಗಿರ್ಬೋದು, ಉಚಿತ ಗ್ಯಾಸ್ ಸಂಪರ್ಕ ಕೂಡ ಸಿಗುತ್ತೆ. ಹಾಗಾದ್ರೆ ಹೇಗಪ್ಪ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು, ಏನೆಲ್ಲ ದಾಖಲೆಗಳು ಬೇಕಾಗತ್ತೆ, ಎಲ್ಲಿ ಅರ್ಜಿ ಸಲ್ಲಿಸೋದು, ಅರ್ಹತಾ ಮಾನದಂಡಗಳು ಏನೇನಿದೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮಹಿಳೆಯರು ಅಂತ ಬಂದಾಗ ಹಿಂದಿನ ಕಾಲದಲ್ಲಿ ಮರದ ಒಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಂಧನಗಳನ್ನು ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ರು. ಈಗಲೂ ಕೂಡ ಬಡ ಕುಟುಂಬದ ಮಹಿಳೆಯರು ಅದೇ ರೀತಿ ಅಡುಗೆಯನ್ನ ಮಾಡ್ತಾರೆ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ತನಕ ಒಲೆ ಮುಂದೆ ಕೂತ್ರೆ ಏನಾಗಬೇಡ ಹೇಳಿ. ಅದೇ ರೀತಿ LPG ಅನ್ನುವಂಥ ವಿಚಾರ ಬಂದಾಗ ಪ್ರೈಸ್ ಯಾವ ರೀತಿ ಜಾಸ್ತಿ ಆಗ್ತಿದೆ ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಸರ್ಕಾರ ಮಹಿಳೆಯರಿಗೆ ಯೂಸ್ಫುಲ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಉಜ್ವಲ ಯೋಜನೆ 2.0 ಇದು ಮುಂದುವರೆದಂತಹ ಭಾಗ ಆಗಿರುತ್ತೆ. ಸೊ ನಿಮಗೆ ಹಿಂದೆ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನರು ಸದುಪಯೋಗವನ್ನು ಅಂದರೆ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ರು ಮಹಿಳೆಯರು. ಸೊ ಹಾಗಾಗಿ ಈಗಲೂ ಕೂಡ ನೀವು ಈ ಒಂದು ಉಜ್ವಲ ಯೋಜನೆ 2.0ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆಗೆ ಈಗ ಅವಕಾಶ ಬಂದಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಹೇಗಪ್ಪ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನಿಮಗೆ ಮಹಿಳೆಯರಿಗೆ ಉಚಿತ ಗ್ಯಾಸ್ ಹಾಗೆ ಸ್ಟವ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಎಷ್ಟು ಸಬ್ಸಿಡಿ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಉಜ್ವಲ ಯೋಜನೆ ಅಂತಂದ್ರೆ ನಿಮಗೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ, ನಾವು PMUY ಅಂತ ಕರಿತೀವಿ. ಸೊ ಇದರ ಅಂಡರ್ ಅಲ್ಲಿ ನಿಮಗೆ ಉಜ್ವಲ ಯೋಜನೆ 2.0 ಅಂತ ಇದನ್ನ ಕರೀತಾರೆ ಸ್ನೇಹಿತರೆ. ಬಡ ಕುಟುಂಬದ ಮಹಿಳೆಯರಿಗೆ ಇದು ನಿಮಗೆ ಗ್ರಾಮೀಣ ಆಗಿರ್ಬೋದು, ನಗರ ಭಾಗದ ಯಾರೇ ಬಡ ಕುಟುಂಬದ ಮಹಿಳೆಯರಿದ್ರು ಅಂತಂದ್ರೂ ಕೂಡ ಅವರಿಗೆ ಉಚಿತ ಗ್ಯಾಸ್ ಸಂಪರ್ಕ ಸಾಧ್ಯ ಇದೆ ಸ್ನೇಹಿತರೆ. ಅದರಲ್ಲೂ ಕೂಡ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಅದನ್ನ ಕೂಡ ನೀವು ತಪ್ಪದೇ ನೋಡಬೇಕಾಗತ್ತೆ. ಸೊ ಯಾಕೋಸ್ಕರ ಇದನ್ನ ತಂದ್ರು ಅಂತಂದ್ರೆ, ಈ ನಾನು ಆಗ್ಲೇ ಹೇಳಿದೆ, ಮರದ ಒಲೆ ಅದ್ರ ಮುಂದೆ ಕೂರೋದಾಗಿರ್ಬೋದು, ಬೇರೆ ಬೇರೆ ಇಂಧನಗಳನ್ನ ಬಳಸೋದಾಗಿರ್ಬೋದು, ಕೆರೋಸಿನ್ ಅನ್ನ ಬಳಸೋದಾಗಿರ್ಬೋದು, ಹೀಗಾಯ್ತು ಅಂತಂದ್ರೆ ಅವರ ಹೆಲ್ತ್ ಯಾವ ರೀತಿ ಆಗ್ಬೇಡ. ಸಾಕಷ್ಟು ಜನ ಈಗಲೂ ಕೂಡ ಒಂದಷ್ಟು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ಹೆಲ್ತ್ ಇಶ್ಯೂನ ಕಡಿಮೆ ಮಾಡಬೇಕು, ಸ್ಟಾಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಯೋಜನೆಯನ್ನ ಶುರು ಮಾಡಿರುವಂಥದ್ದು ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇದಾಗಿ ಫ್ರೀ LPG ಗ್ಯಾಸ್ ಸಂಪರ್ಕ ನಿಮಗೆ ಸಿಗುತ್ತೆ ಅನ್ನೋದನ್ನ ಹೇಳಿದೆ. ಇಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತಂದ್ರೆ, ಗ್ಯಾಸ್ ಸ್ಟವ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಹಾಗೆ ಫಸ್ಟ್ ನೀವು ನಿಮ್ಮ ಒಂದು ಹೆಸರಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನ ಆರ್ಡರ್ ಮಾಡ್ತಿರಲ್ವಾ ಈ ಯೋಜನೆ ಅಂಡರ್ ಅಲ್ಲಿ, ಅವಾಗ ನಿಮಗೆ ಸಿಲಿಂಡರ್ ಫ್ರೀ ಆಗಿ ಸಿಗುತ್ತೆ ಕಂಪ್ಲೀಟ್ ಆಗಿ. ಅದರ ಜೊತೆಗೆ ಈಗ 10 ಕೋಟಿಗೂ ಹೆಚ್ಚು ಕುಟುಂಬದವರು ಈ ಒಂದು ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ನಿಮ್ಗೆ ಈಗ ಡೌಟ್ ಬರ್ಬೋದು, ಓಕೆ ಸಿಲಿಂಡರ್ ಫಸ್ಟ್ ಸಿಲಿಂಡರ್ ನಾನು ಆರ್ಡರ್ ಮಾಡ್ತೀನಿ, ನಿಮಗೆ ಫ್ರೀ ಆಗಿ ಸಿಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಬ್ಸಿಡಿ ಕೂಡ ಸಿಗುತ್ತೆ. ನಿಮಗೆ ಕಡಿಮೆ ಬೆಲೆಯಲ್ಲೇ ನಿಮಗೆ ಸಿಲಿಂಡರ್ ಸಿಗ್ತಾ ಹೋಗುವಂಥದ್ದು ಸ್ನೇಹಿತರೆ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಅರ್ಜಿ ಸಲ್ಲಿಸೋದು, ಅದಾದ್ಮೇಲೆ ಅರ್ಹತಾ ಮಾನದಂಡಗಳಾಗಿರ್ಬೋದು, ಯಾವೆಲ್ಲ ಸೌಲಭ್ಯಗಳು ಈ ಯೋಜನೆ ಅಂಡರಲ್ಲಿ ಸಿಗುತ್ತೆ, ಏನೇನು ದಾಖಲೆಗಳು ಬೇಕು, ಇವೆಲ್ಲದರ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಹೇಳ್ತೀನಿ. ಯಾಕಂತಂದ್ರೆ ಇಷ್ಟೋ ಅರ್ಹತಾ ಮಾನದಂಡಗಳಲ್ಲಿ ನೀವು ಪಾಸ್ ಆದ್ರಿ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಮೊದಲನೇದಾಗಿ ಅಫ್ಕೋರ್ಸ್ ಈಗ ಮಹಿಳೆಯರಿಗೆ ಯೋಜನೆ ಇರೋದ್ರಿಂದ ಮಹಿಳೆಯರಾಗಿರಲೇಬೇಕು, ಅದರ ಒಂದು ಪ್ರೂಫ್ ಅನ್ನ ಕೂಡ ಕೇಳ್ತಾರೆ. ಸೊ ನಿಮ್ಮ BPL ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು ಕಡ್ಡಾಯ ಆಗಿರುತ್ತೆ. 18ಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ಬೇಕು ಸ್ನೇಹಿತರೆ. ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳು ಹೆಸರಲ್ಲಿ ನಾವು ತಗೋತೀವಿ ಅಂತಂದ್ರೆ ಆಗಲ್ಲ, 18+ ಆಗಿರಬೇಕು. ಅದಾದ್ಮೇಲೆ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರಲೇಬೇಕು ಸ್ನೇಹಿತರೆ. ಸೊ ಆಲ್ರೆಡಿ ನಿಮ್ಮ ಹೆಸರಲ್ಲಿ LPG ಗ್ಯಾಸ್ ಅನ್ನ ನೀವು ಪಡ್ಕೊಳ್ತಾ ಇದ್ರೆ ಇದಕ್ಕೆ ನೀವು ಅರ್ಹರಾಗಿರಲ್ಲ. ಅಂದ್ರೆ ಆಲ್ರೆಡಿ ಈಗ LPG ಗ್ಯಾಸ್ನ ತರಿಸ್ತಾ ಇದ್ರ, ಅದೇ ನೀವು ಯಜಮಾನನ ಹೆಸರಲ್ಲಿ ತರಿಸ್ತಾ ಇದ್ರಿ ಅಂತಂದ್ರೆ ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಆದ್ರೆ ನಿಮ್ಮದೇ ಹೆಸರಲ್ಲಿ ನೀವು LPG ಗ್ಯಾಸ್ನ ಈಗಲೂ ತರಿಸ್ತಾ ಇದ್ರ ಅಂತಂದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ. ಇದಿಷ್ಟೇ ಅರ್ಹತಾ ಮಾನದಂಡಗಳು ಇರೋದು ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡೋಣ, ಈ ವರ್ಗದವರಿಗೆ ವಿಶೇಷ ಆದ್ಯತೆ ಇದೆ. ಅಂದರೆ ಇನ್ ಕೇಸ್ ನೀವು ಈ ವರ್ಗದವರಾಗಿದ್ರೆ ನಿಮ್ಗೊಂದು ವಿಶೇಷ ಆದ್ಯತೆ ಇರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ತೀವಲ್ವಾ ಹಾಗೆ. ಸೊ ಮೊದಲನೇದಾಗಿ SC/ST ವರ್ಗದವರಿದ್ರೆ ನಿಮಗೆ ಫಸ್ಟ್ ಬೆನಿಫಿಟ್ ಸಿಗುತ್ತೆ. ಅದಾದ್ಮೇಲೆ ಅಲೆಮಾರಿ ಆಗಿರ್ಬೋದು, ಅರಣ್ಯವಾಸಿ ಸಮುದಾಯದವರಾಗಿದ್ರೆ, ಅಥವಾ ಅಂತ್ಯೋದಯ ಅನ್ನ ಯೋಜನೆ ಫಲಾನುಭವಿಗಳಾಗಿದ್ರೆ, ಸೊ AAY ಇವರು ಕೂಡ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಅದಾದ್ಮೇಲೆ ಅತಿ ಹಿಂದುಳಿದ ವರ್ಗದವರಾಗಿದ್ರೆ, ಈಗ
SC ST ಬಿಟ್ಟು ನಿಮಗೆ ಇನ್ನೂ ಬಡತನದ ರೇಖೆಗಿಂತ ತೀರಾ ಕಡಿಮೆ ಇದ್ರಿ ಅಂತಂದ್ರೆ ಅವಾಗ್ಲೂ ನೀವು ಇದಕ್ಕೆ ಮೋರ್ ಬೆನಿಫಿಟ್ ಅನ್ನ ಪಡ್ಕೊಳ್ತೀರಾ, ಬೇಗ ಅರ್ಜಿಯನ್ನ ಸಲ್ಲಿಸಬಹುದು, ನಿಮಗೆ ಬೇಗ ಓಕೆ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಉಜ್ವಲ ಯೋಜನೆ 2.0 ಅಡಿಯಲ್ಲಿ ಏನೇನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಗ್ಯಾಸ್ ಸಂಪರ್ಕ ಫ್ರೀ ಆಗಿರುತ್ತೆ. ಸೊ ಇಲ್ಲಿ ನೀವು ಯಾವುದೇ ಒಂದು ಠೇವಣಿ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಒಂದು ಫಸ್ಟ್ ಸಿಲಿಂಡರ್ನ ತಗೊಂಡ್ಬರ್ಬೇಕು ಅಂತಂದ್ರೆ ನೀವು ದುಡ್ಡನ್ನ ಕೊಡಬೇಕಾಗತ್ತೆ. ಸೊ ಆ ತರ ಯಾವುದೂ ಕೂಡ ಇರೋದಿಲ್ಲ ಸ್ನೇಹಿತರೆ. ಗ್ಯಾಸ್ ಸ್ಟವ್ ಕೂಡ ಫ್ರೀ ಆಗಿ ಸಿಗುತ್ತೆ. ಫಸ್ಟ್ ನೀವು ಹೊಸ LPG ಗ್ಯಾಸ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅವಾಗಲೂ ನಿಮಗೆ ಫ್ರೀ ಆಗಿ ಸಿಗುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಮೇಯ್ನ್ ಆಗಿ ಇಲ್ಲಿ ನೀವು ಡೆಪಾಸಿಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ LPG ಸಿಲಿಂಡರ್ ಮೇಲೆ ಸಬ್ಸಿಡಿ ಏನು? ಈಗ ಫಸ್ಟ್ ಗ್ಯಾಸ್ ಸಿಲಿಂಡರ್ ಆರ್ಡರ್ ಮಾಡ್ತೀರಾ, ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಸಬ್ಸಿಡಿ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಮೊದಲ ಗ್ಯಾಸ್ ಸಿಲಿಂಡರ್ ನಿಮಗೆ ಉಚಿತ ಆಗಿರುತ್ತಾ, ಅದಾದ್ಮೇಲೆ ನೆಕ್ಸ್ಟ್ ನೀವು ರಿಫಿಲ್ ಮಾಡ್ಬೇಕಲ್ವಾ, ಸೊ ಅವಾಗ ನೀವು 300 ರೂಪಾಯಿ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಸೊ 300 ರೂಪಾಯಿ ಹೇಗಪ್ಪ ಸಿಗುತ್ತೆ? ಸೊ ಈಗ ಸಿಂಪಲ್, ನೀವು ಫಲಾನುಭವಿಗಳಾಗಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಂದ್ರೆ ನೀವು ಫಲಾನುಭವಿಗಳಾಗಿರ್ತೀರಾ, ನೀವು ಅಕೌಂಟ್ ನಂಬರ್ ಕೊಟ್ಟಿರ್ತೀರಾ, ನಿಮ್ಮದೇ ಅಕೌಂಟ್ ನಂಬರ್ಗೆ ಡೈರೆಕ್ಟ್ ಆಗಿ 300 ರೂಪಾಯಿ ಡೆಪಾಸಿಟ್ ಆಗುತ್ತೆ ಸ್ನೇಹಿತರೆ. ನೀವು ಯಾವಾಗೆಲ್ಲ ರೀಫಿಲ್ ಮಾಡಬೇಕು ಅಂತ ಇರ್ತೀರೋ ಅವಾಗ ನಿಮಗೆ 300 ರೂಪೀಸ್ ಸಬ್ಸಿಡಿ ಸಿಗುತ್ತೆ. ಸೊ ಈಗ ಸಿಲಿಂಡರ್ ಬೆಲೆ ಎಷ್ಟಿದೆ ಅನ್ನೋದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಆರ್ಡರ್ ಮಾಡ್ತೀರಾ ಅಂತಂದ್ರೆ ನಿಮಗೆ 300 ರೂಪಾಯಿಲಿ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸಬ್ಸಿಡಿ ಅಮೌಂಟ್ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಈಗ ನಾನು ನಿಮಗೆ ಉಜ್ವಲ ಯೋಜನೆ 2.0 ಬಗ್ಗೆ, ಉಚಿತ ಗ್ಯಾಸ್ ಸಿಲಿಂಡರ್ ನ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ, ಹೌದಾ? ಆದ್ರೆ ಇನ್ನೊಂದು ಅಪ್ಡೇಟ್ ನ ನಿಮ್ಗೆ ಕೊಡ್ಲೇಬೇಕು ಸ್ನೇಹಿತರೆ. ಈಗ ನಾನು ಮಹಿಳೆಯರಿಗೆ ಸಬ್ಸಿಡಿ ಆಗಿರ್ಬೋದು, ಫ್ರೀ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅನ್ನೋದನ್ನ ಹೇಳಿದೆ ಅಲ್ವಾ. ಸೊ ಅದೇ ಈಗ ಸಬ್ಸಿಡಿ 300 ರೂಪಾಯಿ ಬಂತು, ಅದಕ್ಕೊಂದು 100-200 ರೂಪಾಯಿ ಸೇರಿಸಿ ನೀವು ನಿಮ್ಮ ಭವಿಷ್ಯಕ್ಕೆ ಯಾವುದೇ ರೀತಿಯಾದಂತ ಆರ್ಥಿಕ ಸಮಸ್ಯೆ ಆಗಬಾರ್ದು, ಯಾವುದೇ ರೀತಿಯಾದಂತ ಬರ್ಡನ್ ಆಗಬಾರ್ದು ಅಂತಂದ್ರೆ ಅದೇ ದುಡ್ಡನ್ನ ನೀವು ಇನ್ ಕೇಸ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಅನ್ನ ನಿಮ್ಮ ಹೆಸರಲ್ಲಿ ನೀವು ಮಾಡ್ಕೊಂಡ್ರಿ ಅಂತಂದ್ರೆ, ನಿಮ್ಮ ಹೆಸರು ಮಾತ್ರ ಅಲ್ಲ, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು, ತಂದೆ ತಾಯಿಯಂದ್ರ ಹೆಸರಲ್ಲಿ ನೀವು ಮಾಡಿದ್ರಿ ಅಂತಂದ್ರೆ ನಾಳೆ ದಿನ ಆಗುವಂತ ಸಮಸ್ಯೆಯನ್ನ ಈಗಲೇ ನೀವು ಸಾಲ್ವ್ ಮಾಡ್ಕೊಂಡಂಗೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ನಾಳೆ ಏನೋ ಒಂದು ಅಪಘಾತ ಆಯ್ತಪ್ಪ, ಆಸ್ಪತ್ರೆಗೆ ಹೋದ್ರೆ ಎಷ್ಟು ಲಕ್ಷ ಖರ್ಚಾಗತ್ತೆ ಹೇಳಿ. ನೀವು ಒಂದು ದಿನ ಆಸ್ಪತ್ರೆಯಲ್ಲಿ ಇದ್ರಿ, ಏನೋ ಒಂದು ಸರ್ಜರಿ ಆಯ್ತು ಅಂತಂದ್ರೂ ಕೂಡ ಎಷ್ಟು ಲಕ್ಷ ನೀವು ಕಟ್ಟಬೇಕಾಗತ್ತೆ. ಸೊ ಅದೇ ದುಡ್ಡನ್ನ ಅಂದ್ರೆ ನಿಮ್ಮ ಕೈಯಿಂದ ಹೋಗಬಾರ್ದು ಅಂತಂದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಬಹುದು. ನಾಳೆ ನೀವೇ ಇಲ್ಲ ಅಂತಂದ್ರೆ ನೀವೇನೋ ಒಂದು ಲೋನ್ ಮಾಡಿರ್ತೀರಾ ಅಥವಾ ಯಾರ ಹತ್ರನೂ ದುಡ್ಡು ತಗೊಂಡಿರ್ತೀರಾ, ಆ ಒಂದು ಸಾಲದ ಹೊರೆ ನಿಮ್ಮ ಒಂದು ಫ್ಯಾಮಿಲಿ ಮೇಲೆ ಬರಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾದ್ರೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಯಾವ್ದಪ್ಪ ಮಾಡ್ಕೊಳ್ಳೋದು? ನಾವು ನೋಡ್ತೀವಿ ಪ್ರತಿನಿತ್ಯ ಬೇರೆ ಬೇರೆ ಹೆಲ್ತ್ ಇನ್ಶೂರೆನ್ಸ್ಗಳು ಬರುತ್ತೆ, ಬೇರೆ ಬೇರೆ ಟರ್ಮ್ ಇನ್ಶೂರೆನ್ಸ್ ಬರುತ್ತೆ. ಅದನ್ನ ಹೇಗೆ ಕಂಪೇರ್ ಮಾಡೋದು, ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ನೀವೇನಾದ್ರೂ ಯೋಚಿಸ್ತಾ ಇದ್ರೆ ಡೋಂಟ್ ವರಿ, ನೀವು ಪಾಲಿಸಿ ಬಜಾರ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಅನ್ನ ಕಂಪೇರ್ ಮಾಡಿ ನೀವು ಬೈ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಪ್ರೀಮಿಯಂ ನಿಮ್ಗೆ ಇಲ್ಲಿ 400-500 ರೂಪಾಯಿ ತಿಂಗಳಿಗೆ ಶುರುವಾಗುತ್ತೆ ಸ್ನೇಹಿತರೆ. ಇದು ನಿಮ್ಮ ಒಂದು ಕುಟುಂಬ ಆಗಿರ್ಬೋದು, ನಿಮ್ಮ ವಯಸ್ಸಾಗಿರ್ಬೋದು, ನಿಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಇಲ್ಲಿ ನಿಮಗೆ ಸಿಗ್ತಾರೆ. ಅಷ್ಟೇ ಅಲ್ಲ, ಅಪ್ ಟು 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನಿಮ್ಮ ಹೆಲ್ತ್ ಆಗಿರ್ಬೋದು, ವಯಸ್ಸು, ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ 1 ಕೋಟಿವರೆಗೆ ನಿಮಗೆ ಕವರೇಜ್ ಕೂಡ ಸಿಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ನಿಮಗೆ ಇಲ್ಲಿ ತಿಂಗಳಿಗೆ ಪ್ರೀಮಿಯಂ ಸ್ಟಾರ್ಟ್ ಆಗುವಂತದ್ದು 400-500 ರೂಪಾಯಿ ಇರುತ್ತೆ. ಇದು ನಿಮ್ಮ ಆರೋಗ್ಯ ಆಗಿರ್ಬೋದು, ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಪ್ ಟು 1 ಕೋಟಿವರೆಗೆ ಕವರೇಜ್ ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದು ಕೂಡ ನಿಮ್ಮ ಹೆಲ್ತ್ ಅಥವಾ ನಿಮ್ಮ ವಯಸ್ಸು, ನಿಮ್ಮ ಕುಟುಂಬದ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಅಪ್ ಟು 25% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. 30 ಮಿನಿಟ್ಸ್ ಕ್ಲೇಮ್ ಸಪೋರ್ಟ್ ಕೂಡ ಇರುವಂತದ್ದು. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳಲ್ಲಿ ನಿಮಗೆ ಸಿಗ್ತಾರೆ. ಅಷ್ಟೇ ಅಲ್ಲ, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇಲ್ಲಿ ನಿಮಗೆ ಸಿಗ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಪಾಲಿಸಿ ಬಜಾರ್ ಅಲ್ಲಿ ನೀವು ಕಂಪೇರ್ ಮಾಡಿ ಬೈ ಮಾಡಬಹುದು. ಸೊ ಈಗಲೇ ನೀವು ಬೈ ಮಾಡಬೇಕು ಅಂತಂದ್ರೆ ಸಿಂಪಲ್, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೇರವಾಗಿ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂತಹ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ.
ಈಗ ನಾನು ನಿಮಗೆ ಯಾವ ರೀತಿಯಾಗಿ ಈ ಒಂದು ಸ್ಕೀಮಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಆನ್ಲೈನು ಆಫ್ಲೈನು ಎರಡರಲ್ಲೂ ಕೂಡ ಆಪ್ಷನ್ ಇದೆ. ಸೊ ಮೊದಲನೇದಾಗಿ ಈಗ ಆಫ್ಲೈನ್ ಅಂತ ಬಂದಾಗ ಸಿಂಪಲ್, ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ನೀವು ಹೋಗಬೇಕಾಗತ್ತೆ. ಅಲ್ಲಿ ಬೇಕಾದಂತ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು, ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ನೀವು ಮನೆಯಲ್ಲೇ ಕುತ್ಕೊಂಡು ನಾನು ಆನ್ಲೈನ್ ಅಲ್ಲೇ ಅರ್ಜಿ ಸಲ್ಲಿಸ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಹೇಗೆ ಹೋಗಬೇಕು, ಯಾವ ವೆಬ್ಸೈಟ್ ಹೋಗಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ಆನ್ಲೈನ್ ಅಲ್ಲಿ ಅಂತಂದ್ರೆ ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗಿ pmui.gov.in, ನಾನು ಸ್ಕ್ರೀನ್ ಮೇಲೆ ಕೂಡ ಆ ಲಿಂಕ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಯಾವ ಪೇಜ್ ಓಪನ್ ಆಗುತ್ತೋ, ಯಾವ ಒಂದು ಮೊದಲನೇದಾಗಿ ಫಸ್ಟ್ ಕಾಣುತ್ತೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಮುಖಪುಟದಲ್ಲಿ ಕಾಣುತ್ತೆ ನೋಡಿ, ಅಪ್ಲೈ ಫಾರ್ ನ್ಯೂ ಉಜ್ವಲ ಕನೆಕ್ಷನ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿ ನಂತರ ನಿಮ್ಮ ಗ್ಯಾಸ್ ಕಂಪನಿ ಅಂದ್ರೆ HP-ನೋ ಭಾರತ್ ಗ್ಯಾಸೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಸ್ನೇಹಿತರೆ ನಿಮ್ಗೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಿಮ್ಗೊಂದು OTP ಬರುತ್ತೆ. ಅದನ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಒಂದಷ್ಟು ವೈಯಕ್ತಿಕ ವಿವರಗಳನ್ನ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾವ ಗ್ಯಾಸ್ ಬೇಕು ಎಲ್ಲವನ್ನ ಕೂಡ ನೀವು, ಕುಟುಂಬದ ವಿವರ ಆಗಿರ್ಬೋದು ಎಲ್ಲ, ಅಂದ್ರೆ ನಾನು ಹೇಳ್ದೆ ಅಲ್ವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡೋದಕ್ಕೂ ಕೂಡ ಸಾಕಷ್ಟು ಮಾಹಿತಿಯನ್ನ ಕೇಳ್ತಾರೆ. ಅದೆಲ್ಲವನ್ನ ಎಂಟರ್ ಮಾಡಿದ್ಮೇಲೆ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಕೇಳಲಾದಂತ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ, ಕ್ಲಿಯರ್ ಆದಂತ ಫೋಟೋ ಬೇಕು, ಹೆಂಗೆಂಗೋ ತೆಗಿಯೋದಕ್ಕೆ ಹೋಗ್ಬೇಡಿ, ಕ್ಲಿಯರ್ ಆದಂತ ಫೋಟೋನ ಕ್ಲಿಕ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಗೆ ಸಬ್ಮಿಟ್ ಅನ್ನುವಂತ ಆಪ್ಷನ್ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅರ್ಜಿಯನ್ನ ಸಲ್ಲಿಸ್ದಂಗೆ. ಇದಕ್ಕೆ ಏನಿಲ್ಲ ಅಂತಂದ್ರೂ ನಿಮ್ಗೊಂದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಕ್ ಟೈಮ್ ಬೇಕು ಅಂತಂದ್ರೆ ನೀವು ಒಂದು 20 ರಿಂದ 25 ನಿಮಿಷದಲ್ಲಿ ಆನ್ಲೈನ್ ಅಲ್ಲಿ ಮನೆಯಲ್ಲೇ ಕೂತು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಹಾಗಾಗಿ ಈಗ ನಾನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ದೆ ಅಲ್ಲ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ನನಗೆ ಅರ್ಧ ಮರ್ತೇ ಹೋಗಿತ್ತು ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದು. ಸೊ ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ 1 ರಿಂದ 2 ಬೇಕಾಗುತ್ತೆ ಸ್ನೇಹಿತರೆ. ನೀವು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ 2 ಫೋಟೋನ ಕೇಳ್ತಾರೆ, ಆನ್ಲೈನ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಅದಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಬೇಕು, BPL ಕಾರ್ಡ್, ರೇಷನ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ ಫಸ್ಟ್ ಪ್ರತಿ ಇರುತ್ತಲ್ಲ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ರೇಷನ್ ಕಾರ್ಡ್ ನಲ್ಲಿರುವಂತ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು, ನಿಮ್ಮ ಗಂಡ ಹಾಗೆ ಒಂದ್ 2 ಮಕ್ಕಳಿದ್ರು ಅಂತಂದ್ರೆ ಅಷ್ಟೂ ಜನರ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಆಫ್ಲೈನ್ ಅಲ್ಲಿ ಹೋದ್ರೂ ಕೂಡ ಇದನ್ನ ಕೇಳ್ತಾರೆ, ಆನ್ಲೈನ್ ಅಲ್ಲಿ ಇತ್ತು ಅಂತಂದ್ರೂ ಕೂಡ ಇದನ್ನ ಕೇಳ್ತಾರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ರಾಂಗ್ ಇನ್ಫಾರ್ಮೇಶನ್ ಇರಬಾರ್ದು. ಫಾರ್ ಎಕ್ಸಾಂಪಲ್, ಈಗ BPL ಕಾರ್ಡ್ ಅಲ್ಲಿ ಒಂದು ಹೆಸರು, ಆಧಾರ್ ಕಾರ್ಡ್ ಅಲ್ಲಿ ಒಂದು ಹೆಸರು ಇತ್ತು ಅಂತಂದ್ರೆ ಸೊ ಅದು ಮಿಸ್ ಮ್ಯಾಚ್ ಆಗುತ್ತೆ, ಅರ್ಜಿ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಹತ್ತಿರದ ಒಂದು ಗ್ಯಾಸ್ ಸಂಪರ್ಕಕ್ಕೆ ಹೋಗಿ, ಏಜೆನ್ಸಿಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಸದ್ಯಕ್ಕೆ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಉಜ್ವಲ ಯೋಜನೆ ಅಡಿಯಲ್ಲಿ, ಅಂದ್ರೆ ಉಜ್ವಲ ಯೋಜನೆ 2.0 ಅಡಿಯಲ್ಲಿ ಮಹಿಳೆಯರಿಗೆ ಯಾವ ರೀತಿಯಾಗಿ ಫ್ರೀ ಗ್ಯಾಸ್ ಸಿಗುತ್ತೆ, ಸಬ್ಸಿಡಿ ಹೇಗೆ ಸಿಗುತ್ತೆ, ಅರ್ಜಿ ಹೇಗೆ ಸಲ್ಲಿಸಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, A to Z ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಬಿಕಾಸ್ ಅವ್ರಿಗೂ ಕೂಡ ಬೆನಿಫಿಟ್ ಆಗಲಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು, ನಾನು ಆನ್ಸರ್ನ ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.